ಹಾಯ್ ರೋಬೋಟ್ಸ್, ನೋಡಿ ಹೆಬ್ಬಾಳ ಹತ್ರ ಹೋಗ್ತಾ ಇದೀವಿ. ಇವಾಗ ನಮ್ಮ ಕನ್ವೆನ್ಷನ್ ಹೇಗಿರುತ್ತೆ ಬನ್ನಿ ನೋಡೋಣ. ಫುಲ್ ಟ್ರಾಫಿಕ್ ಇದೆ, ಬೇಗ ಹೋಗ್ಬೇಕಾಯ್ತು, ಸ್ವಲ್ಪ ಲೇಟ್ ಆಗೋಯ್ತು, ಪರವಾಗಿಲ್ಲ. ನೋಡೋಣ ಏನೇನು ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಹೋಗಿ ಫಸ್ಟ್ ಎಲ್ಲ ಸೆಟಪ್ ಮಾಡ್ಕೊಂಡು ಫುಲ್ ರೆಡಿ ಆಗಿ ನಿಮ್ಗೊಂದು ವಿಡಿಯೋ ಹಾಕ್ತೀನಿ. ವೆಯ್ಟ್ ಅಂಡ್ ವಾಚ್. ಲೈವ್ ಬರ್ತಾ ಇರ್ತೀವಿ ಅವಾಗ ಇವ್ರ ಅಭಿಷೇಕ್, ಬೆಂಕಿ, ನಮಸ್ಕಾರ. ಇದು ನಾನು. ನಮ್ಮ ಕಂಪ್ಲೀಟ್ ಕನ್ವೆನ್ಷನ್ ಜರ್ನಿನ ನಾವು ನಿಮಗೆ ತೋರಿಸ್ತೀವಿ. ನೋಡಿ, ನಾವು ಫಸ್ಟೇ ಬಂದು ಫುಲ್ ಸೆಟಪ್ ಮಾಡಿದ್ದೀವಿ. ಎಲ್ಲ ಸ್ಟುಡಿಯೋ ಎಕ್ವಿಪ್ಮೆಂಟ್ಸ್ ಏನೇನಿತ್ತು ಎಲ್ಲನೂ ನಾವು ಪೋರ್ಟರ್ ಮಾಡ್ಕೊಂಬಂದು ಇಲ್ಲಿ ನಾವು ಸೆಟಪ್ ಮಾಡಿದ್ದೀವಿ. ನೋಡಿ ಹೇಗಿದೆ ನಮ್ಮ ಸೆಟಪ್ ಅಂತ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕಂಪ್ಲೀಟ್ ಟೀಮು ನಾವು ಇಲ್ಲೇ ಇದ್ದೀವಿ. ಫಸ್ಟ್ ಡೇ ಫುಲ್ ಸ್ಟೆನ್ಸಿಲ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ. ಈ ಟ್ಯಾಟೂ ಕನ್ವೆನ್ಷನ್ ಅಟೆಂಡ್ ಮಾಡಬೇಕು ಅಂತ ನಮಗೆ ಒಂದು ತುಂಬ ನಾಲೆಜ್ನ ಗೇನ್ ಮಾಡೋಕ್ಕೋಸ್ಕರ ಆರ್ಟಿಸ್ಟ್ ಮೈಂಡ್ಸೆಟ್ ಎಲ್ಲ ಯಾವ ಥರ ಇರುತ್ತೆ. ಇವಾಗ ನೋಡಿ, ನಮ್ಮ ಹತ್ರ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರು ಜಾಯ್ನ್ ಆಗ್ತಾರೆ. ಇವಾಗ ನಮಗೆ ನಾಲೆಜ್ ಇಲ್ಲ ಅಂದರೆ ಅವ್ರಿಗೇನು ಶೇರ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ನಾವು ಒಂದು ಕನ್ವೆನ್ಷನ್ ಅಟೆಂಡ್ ಮಾಡಿ ಇವತ್ತು ತುಂಬಾ ನಾಲೆಜ್ನ ಗೇನ್ ಮಾಡಿದ್ದೀವಿ. ಯಾವ ಥರ ಕಸ್ಟಮೈಸ್ ಮಾಡಬೇಕು, ಯಾವ ಥರ ಡಿಸೈನ್ ಇರಬೇಕು, ಯಾವ ಥರ ಜಡ್ಜ್ಮೆಂಟ್ ಮಾಡ್ತಾರೆ ಅನ್ನೋ ನಾಲೆಜ್ನೆಲ್ಲ ನಾವು ತಗೊಂಡು ನೆಕ್ಸ್ಟ್ ಬ್ಯಾಚ್ಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ಯಾಚಿಂದ ನಮ್ಮ ಗೋಲ್ ಏನಂದರೆ 8 ಮಂತ್ಸಲ್ಲಿ ಒಂದು ಆರ್ಟಿಸ್ಟ್ನ, ಏನು ಗೊತ್ತಿಲ್ಲದಿರೋ ಆರ್ಟಿಸ್ಟ್ನ ಅವಾರ್ಡ್ ವಿನ್ನಿಂಗ್ ಆರ್ಟಿಸ್ಟ್ ಮಾಡಬೇಕು ಅಂತ ಹೇಳಿ ನಂದು ಡ್ರೀಮ್ ಇದೆ. ಅದನ್ನು ಮಾಡಿದ್ದೀನಿ ಆಲ್ರೆಡಿ 6 ಮಂತ್ಸಲ್ಲಿ. ಬನ್ನಿ, ಕಂಪ್ಲೀಟ್ ವಿಡಿಯೋನ ನೋಡಿ. ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಆ ವಿಡಿಯೋಲಿ ನಾವು ಆರ್ಟಿಸ್ಟ್ ಸಕ್ಸಸ್ ಸ್ಟೋರಿನೆಲ್ಲ ಹಾಕ್ತೀನಿ. ನೀವೇನಾದರೂ ಜಾಯ್ನ್ ಆಗಬೇಕು ಅಂದರೆ ಫಾಲೋ, ಶೇರು, ಕಮೆಂಟ್ ಮಾಡ್ಕೊಂಬನ್ನಿ.